ಇವತ್ತು ನಿನ್ನ ಜೀವಂತವಾಗಿ ಬಿಡಲ್ಲ ವಾನರ. ನಿನ್ನ ಏನ್ ಮಾಡ್ಬೇಕು ಅಂತ? ನಿನ್ನ ಲಂಕೆ ಕಳಿಸ್ಬಿಡೋಣ್ವಾ? ನೀನ್ ಮನೇಲಿರೋದನ್ನ ನೋಡೋದಕ್ಕೆ ನಿಮ್ ತಂದೆ ಲಂಕೇಶರು ಇಷ್ಟಪಡ್ತಾರಾ? ಬೇಡ ಬೇಡ ಮಾರುತಿ, ದಯವಿಟ್ಟು ನಮ್ಮನ್ನ ಕ್ಷಮಿಸು. ನಮ್ಮಿಂದ ತಪ್ಪಾಗಿದೆ. ಹೇ ಭಗವಂತ, ನನ್ನ ಮನಸ್ಸಿಗೆ ಕಳವಳವಾಗುತ್ತಿದೆ. ಎಲ್ಲರೂ ಕ್ಷೇಮವಾಗಿದ್ದಾರೆ ತಾನೆ? ನಮ್ಮ ಪ್ರಜೆಗಳು ಏಕೆ ಯಾರೂ ಕಾಣುತ್ತಿಲ್ಲ? ಎಲ್ಲಿ ಹೋದರು ಎಲ್ಲರೂ? ಹೇ ಭಗವಂತ, ಇಲ್ಲಿನ ಪರಿಸ್ಥಿತಿಯನ್ನು ನೋಡುತ್ತಿದ್ದರೆ ನಮ್ಮ ವಾಸಿಗಳೆಲ್ಲ ಇಲ್ಲಿಂದ ಎಲ್ಲೋ ಓಡಿ ಹೋಗಿದ್ದಾರೆ ಎಂದು ಅನಿಸುತ್ತಿದೆ. ಇದನ್ನೆಲ್ಲ ನೋಡುತ್ತಿದ್ದರೆ ಇಲ್ಲಿ ಯಾವುದೋ ದುರ್ಘಟನೆ ನಡೆದಿರಬಹುದು ಅನಿಸುತ್ತಿದೆ. ಅಯ್ಯೋ ಅಯ್ಯೋ, ಏನಾಯ್ತು ನಿಮಗೆಲ್ಲ? ಹೇಳಿ, ಮೇಲೇಳಿ. ಏನಿದು? ಸುರೇಲಿ 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 ಸುರೇಲಿ, ಏನಾಯ್ತು ನಿಮಗೆ? ಏನಾಯ್ತು ಹೇಳಿ ಸುರೇಲಿ. ಏಕೆ ಏನು ಮಾತನಾಡುತ್ತಿಲ್ಲ? ಹೇ ಪ್ರಭು, ಏನಾಗಿದೆ ಇಲ್ಲಿ? ನಮಗೆ ಏನು ಅರ್ಥವಾಗುತ್ತಿಲ್ಲ ಪ್ರಭು. ಪ್ರಭು, ಇವರಿಗೆಲ್ಲ ಏನಾಗಿದೆ ಪ್ರಭು? ಬಂಧು ಬಂಧು, ಹೇಳಿ, ದಯಮಾಡಿ ಹೇಳಿ ಹೇಳಿ ಹೇಳಿ. ಏನಾಗಿದೆ ನಿಮಗೆಲ್ಲ? ಏನಾಗಿದೆ ಇವರಿಗೆಲ್ಲ? ಏನಾಗಿದೆ? ಇದು ಸಾಧಾರಣ ಸಮಸ್ಯೆಯಾಗಿ ಕಾಣುತ್ತಿಲ್ಲ. ಇವರೆಲ್ಲರೂ ಶರೀರದಲ್ಲಿ ಶಕ್ತಿ ಇಲ್ಲದ ಹಾಗೆ ಬಿದ್ದಿದ್ದಾರೆ. ಆಹಾರದಲ್ಲಿ ಏರುಪೇರಾಗಿರಬಹುದೇ? ಇಲ್ಲ, ಸಾಧ್ಯವಿಲ್ಲ. ಎಲ್ಲರೂ ಒಂದೇ ಆಹಾರ ತಿನ್ನಲು ಹೇಗೆ ಸಾಧ್ಯ? ಏನಾದರೂ? ಸುರೇಲಿ ಮಾತನಾಡು. ಸುರೇಲಿ ಮಾತನಾಡು. ಏನಾದರೂ ಹೇಳು ಸುರೇಲಿ. ಇದೆಲ್ಲ ಹೇಗಾಯಿತು ಸುರೇಲಿ? ನೀವು ಮಾತನಾಡದಿದ್ದರೆ ನಾವು ನಿಮಗೆ ಸಹಾಯ ಮಾಡಲು ಹೇಗೆ ಸಾಧ್ಯ? ಪ್ರಭು, ಏನು ಮಾಡುವುದು ಪ್ರಭು? ಏನು ಮಾಡಲಿ? ಪಕ್ಕದ ಹಳ್ಳಿಯಿಂದ ವೈದ್ಯರನ್ನು ಕರೆತರುವುದು ಸರಿ ಅನಿಸುತ್ತಿದೆ. ಈಗಲೇ ಹೋಗಿ ಕರೆತರುತ್ತೇನೆ. ಮೆಚ್ಚಿದೆ ತಾಟಕಿ, ಮೆಚ್ಚಿದೆ. ನಮ್ಮ ಶತ್ರುಗಳ ವಿನಾಶವಾಯಿತೆಂಬ ಶುಭ ಸಮಾಚಾರವನ್ನು ಕೇಳಿ ನಮಗೆ ಆನಂದವಾಯಿತು. ಆದರೆ ನಮ್ಮ ಆನಂದವು ದುಪ್ಪಟ್ಟಾಯಿತು ತಾಟಕಿ. ಅವರು ಕ್ರೂರವಾಗಿ ಮೃತ್ಯು ಹೊಂದಿದರೆಂಬ ಸುದ್ದಿ ಕೇಳಿ ಆ ವಾನರರು ನೀರಿನಿಂದ ತೆಗೆದ ಮೀನಿನಂತೆ ವಿಲವಿಲನೆ ಒದ್ದಾಡುತ್ತಿದ್ದರು. ಸರಿಯಾದ ಶಿಕ್ಷೆ ಸಿಕ್ಕಿದೆ ಅವರಿಗೆ. ರಾಜಮಾತಾ, ವಾನರರ ಚೈತನ್ಯ ಶಕ್ತಿಯನ್ನು ಹರಣ ಮಾಡುವ ಕೆಲಸ ಮುಗಿಯಿತು. ಇನ್ನು ನನಗೆ ಹೊರಡಲು ಅನುಮತಿ ಸಿಕ್ಕರೆ ನನ್ನ ಸ್ಥಾನಕ್ಕೆ ಹಿಂತಿರುಗುವೆ. ಅವಶ್ಯವಾಗಿ ತಾಟಕಿ, ಅವಶ್ಯವಾಗಿ. ಆದಷ್ಟು ಬೇಗ ಹೋಗಿ ಅವರೆಲ್ಲರ ಶಕ್ತಿಯನ್ನು ನಿನ್ನದಾಗಿಸಿಕೊ. ಆ ಶಕ್ತಿ ಯಾವ ಕಾರಣಕ್ಕೂ ವ್ಯರ್ಥವಾಗಬಾರದು. ಮತ್ತು ಅಳಿದುಳಿದ ವಾನರ ಶಕ್ತಿಯನ್ನು ಸಹ ಆದಷ್ಟು ಬೇಗ ನೀನು ವಶಪಡಿಸಿಕೊ. ವಾನರರ ಅಧ್ಯಾಯ ಸಮಾಪ್ತಿಯಾಯಿತು. ಈಗ ಉಳಿದಿರುವುದು ನರರು ಮಾತ್ರ. ವೈದ್ಯರೇ, ನೋಡಿ ವೈದ್ಯರೇ,
ಏನಾಯ್ತು ವೈದ್ಯರೇ? ಇವರೆಲ್ಲ ಏಕೆ ಹೇಗೆ ಬಿದ್ದಿದ್ದಾರೆ? ಇದು ವಿಚಿತ್ರ ಪರಿಸ್ಥಿತಿ ಜಾಂಬವಂತರೆ. ಇವರ ಶರೀರದಲ್ಲಿ ಇನ್ನೂ ಪ್ರಾಣಶಕ್ತಿ ಇದೆ, ಆದರೆ ಚೈತನ್ಯ ಶಕ್ತಿ ಇಲ್ಲ. ಏನು? ಇದರ ಅರ್ಥ ಇವರೆಲ್ಲರ ಶರೀರಗಳಿಂದ ಚೈತನ್ಯ ಶಕ್ತಿ ಹೊರತೆಗೆಯಲಾಗಿದೆ. ಇದಕ್ಕೆ ಈಗ ಔಷಧಿ ಏನೆಂದು ನೀವೇ ಹೇಳಬೇಕು ವೈದ್ಯರೇ. ಜಾಂಬವಂತರೆ, ಇದರ ಚಿಕಿತ್ಸೆ ನಮಗೆ ತಿಳಿದಿಲ್ಲ, ಆದರೆ ಇಷ್ಟು ಮಾತ್ರ ಹೇಳಬಲ್ಲೆ. ಯಾರ ಶರೀರದಲ್ಲಿ ಚೈತನ್ಯವಿಲ್ಲವೋ ಅವರು ಬಹಳ ಸಮಯದವರೆಗೆ ಜೀವಂತವಾಗಿರಲು ಸಾಧ್ಯವಿಲ್ಲ. ಅಂದರೆ ಇವರುಗಳು ಶೀಘ್ರವಾಗಿ ಸುಧಾರಿಸಿಕೊಳ್ಳದಿದ್ದರೆ ಇವರುಗಳ ಸಾವು ನಿಶ್ಚಿತ. ಇಲ್ಲ ವೈದ್ಯರೇ, ಇವರನ್ನು ಉಳಿಸಲು ಯಾವುದಾದರೊಂದು ಮಾರ್ಗ ಇರಬಹುದಲ್ಲವೇ? ಯಾವುದಾದರೂ ಔಷಧಿ? ಜಾಂಬವಂತರೆ, ರೋಗಿಯ ಶರೀರದಲ್ಲಿ ಚೈತನ್ಯವೇ ಇಲ್ಲದಿರುವಾಗ ಯಾವ ಔಷಧಿ ಕೆಲಸ ಮಾಡಲು ಸಾಧ್ಯ? ನಾವೀಗ ಏನನ್ನು ಮಾಡಲು ಅಸಮರ್ಥರಾಗಿದ್ದೇವೆ. ವೈದ್ಯರೇ, ನಿಮ್ಮ ಪ್ರಕಾರ ಸುಮೇರು ವಾಸಿಗಳು ಹೀಗೆ ಶಕ್ತಿ ಇಲ್ಲದೆ ಅಂತ್ಯವಾಗುತ್ತಾರೆ. ನಾವು ಹೀಗೆ ಅಸಹಾಯಕನಾಗಿ ನೋಡ್ತಿರಬೇಕು. ಜಾಂಬವಂತರೆ, ನಮ್ಮ ಮನಸ್ಸಿಗೆ ಅನಿಸುತ್ತಿದೆ ಇದರಲ್ಲಿ ಖಂಡಿತವಾಗಿ ಅಸುರ ಶಕ್ತಿಯ ಕೈವಾಡವಿದೆ. ಈಗ ನೀವು ಏನನ್ನೂ ಮಾಡಲು ಸಾಧ್ಯವಿಲ್ಲ. ಈಗ ನಮ್ಮನ್ನು ಪ್ರಭುಗಳು ಮಾತ್ರ ರಕ್ಷಿಸಬಲ್ಲರು. ಕೇವಲ ಪ್ರಭುಗಳಿಂದಲೇ ರಕ್ಷಣೆ ಸಾಧ್ಯವೇ? ಅಂದರೆ ನಾವು ಈ ವಿಷಯವನ್ನು ತಕ್ಷಣವೇ ನಮ್ಮ ಪ್ರಭು ಮಾರುತಿ ಅವರಿಗೆ ತಿಳಿಸಬೇಕು. ಇಲ್ಲಿವರೆಗೂ ನಾವು ನಮ್ಮ ಶಕ್ತಿಯನ್ನ ದುರುಪಯೋಗ ಮಾಡ್ಕೊಂಡ್ವಿ ಹನುಮ. ಇನ್ಮೇಲೆ ಹಾಗ್ ಮಾಡೋದಿಲ್ಲ. ನಾವು ನಿಮ್ಗೆ ಮಾತು ಕೊಡ್ತಿದ್ದೇವೆ, ಗುರುಕುಲದ ಮರ್ಯಾದೆಯನ್ನ ಹಾಳು ಮಾಡೋದಿಲ್ಲ. ಇವತ್ತಿಂದ ಉತ್ತಮ ಶಿಕ್ಷಣವನ್ನ ಪಡಿತೇವೆ ಹಾಗೂ ಹಿಂಸೆಯಿಂದ ದೂರ ಇರ್ತೇವೆ. ಇಂದಿನಿಂದ ಎಲ್ಲಾ ವಾನರ ಬಾಲಕರು ನಮ್ಮ ಮಿತ್ರರಿದ್ದ ಹಾಗೆ. ಮತ್ತೆ ಇವತ್ತಿಂದ ಎಲ್ರೂ ಸಮಾನರು ಅಂತ ಭಾವಿಸ್ತೇವೆ ಮಾರುತಿ. ಮತ್ತೆ ಇಲ್ಲಿ ಯಾರೂ ನಾಯಕರಲ್ಲ, ಹಾಗೆ ಯಾರೂ ಕೂಡ ಹಿಂಬಾಲಕರಲ್ಲ. ನಿನ್ನಲ್ಲಾಗಿರೋ ಇಂಥ ಬದಲಾವಣೆಯನ್ನ ನೋಡಿ ನಮ್ಗೆ ತುಂಬಾ ಖುಷಿ ಆಯ್ತು. ಸತ್ಯ ಏನಂದ್ರೆ, ಒಬ್ಬ ಅಸುರ ಶಿಕ್ಷಣ ಪಡೆದ್ರೆ ಇಡೀ ಕುಲಕ್ಕೆ ಶಿಕ್ಷಣ ಪ್ರಾಪ್ತಿಯಾದಂತೆ. ಇದರಿಂದ ನಿಮ್ಮ ಕುಲದ ಗೌರವ ಹೆಚ್ಚತ್ತೆ, ಜೊತೆಗೆ ನಿನ್ನ ಕುಲಕ್ಕೆ ನಿನ್ನ ಕೊಡುಗೆ ನೀಡಿದಾಗೂ ಆಗತ್ತೆ. ಲಂಕೇಶನ ಪುತ್ರ ನಾನು ಅನ್ನುವ ಅಹಂಕಾರವನ್ನ ಪಡೋದಕ್ಕೆ ಹೋಗ್ಬೇಡ. ನಾವು ನಮ್ಮ ಪರಿಚಯವನ್ನ ನಮ್ಮ ಅಸ್ತಿತ್ವದಿಂದನೇ ಮಾಡೋದ್ ಕಲಿಬೇಕು. ಸರಿ, ಹಾಗೆ ಆಗಲಿ ಹನುಮ. ಹಾಗಾದ್ರೆ ಒಳ್ಳೇದಾಯ್ತು, ನಾವು ಈಗ್ಲೇ ಹೊರಡೋಣ. ಒಬ್ಬ ವಾನರ, ಒಬ್ಬ ರಾಕ್ಷಸ ಮಿತ್ರರಾಗಲು ಸಾಧ್ಯವೇ ಇಲ್ಲ. ಇವತ್ತು ನೀನು ಎಲ್ಲರ ಮುಂದೆ ನಮ್ಮನ್ನ ಅವಮಾನ ಮಾಡಿದ್ಯಾ ಅಲ್ವಾ? ಇದನ್ನ ನಾವು ಯಾವತ್ತೂ ಕೂಡ ಮರೆಯೋದಿಲ್ಲ. ಸಮಯ ಬರಲಿ, ಇದಕ್ಕೆ ತಕ್ಕ ಪ್ರತೀಕಾರ ತೀರಿಸ್ಕೋತೀವಿ. ಆದ್ರೆ ಅದು ಈ ಜಾಗದಲ್ಲಿ ಅಲ್ದೇ ಇರಬಹುದು. ಆದ್ರೆ ಯಾವತ್ತಿದ್ರೂನು ನಿನ್ನ ಅಂತ್ಯ ನನ್ನ ಕೈಲೇ ಆಗುತ್ತೆ. ರಾವಣ ಪುತ್ರ ಅಕ್ಷಯ ಕುಮಾರ, ಮಹಾದೇವನ ತ್ರಿಶೂಲಕ್ಕೆ ಸಮನಾದ ಪರಾಕ್ರಮಿ, ರುದ್ರಾಂಶ ಸಂಭೂತ ಹನುಮನೊಂದಿಗೆ ಯುದ್ಧ ಮಾಡುವುದು ನಿನ್ನ ಸೌಭಾಗ್ಯವೆಂದೇ ಭಾವಿಸು. ಯಾರ ಮನಸ್ಸಿನಲ್ಲಿ ಛಲ ಮತ್ತು ಕಪಟತೆ ಇರುವುದಿಲ್ಲವೋ ಅಂತವರಿಗೆ ಈ ಸತ್ಯ ಎಂದಿಗೂ ಅರ್ಥವಾಗುವುದಿಲ್ಲ. ದುರಾದೃಷ್ಟವಶಾತ್ ಅಂತಹವರಲ್ಲಿ ನೀನೂ ಒಬ್ಬ. ನಿಮ್ಮ ಬುದ್ಧಿಗೆ ಸದಾ ಅಹಂಕಾರವು ಆವರಿಸಿಕೊಂಡಿರುತ್ತದೆ. ಇದೇ ಕಾರಣಕ್ಕೆ ಈ ಲೋಕವು ನಿಮ್ಮಂತವರನ್ನು ದುರ್ಬುದ್ಧಿಯುಳ್ಳವರು ಮತ್ತು ಅಸುರರು ಎಂದು ಕರೆಯುತ್ತದೆ. ಈ ಕಾಲವು ನಿಮಗೆ ನಿಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳಲು ಹಲವು ಬಾರಿ ಅವಕಾಶಗಳನ್ನು ನೀಡಿದೆ ಎಂಬ ಸತ್ಯ ನಿಮಗೆ ತಿಳಿದಿದೆಯೇ? ಆದರೆ ನಿಮ್ಮ ದುರ್ಬುದ್ಧಿಯು ನಿಮ್ಮ ಬಹುದೊಡ್ಡ ಶತ್ರುವಾಗಿ ನಿಮ್ಮನ್ನು ಕಾಡುತ್ತಿದೆ. ಹಾಗಾಗಿ ನೀವು ಎಚ್ಚೆತ್ತುಕೊಳ್ಳುವ ಪ್ರಯತ್ನವನ್ನೇ ಮಾಡಿಲ್ಲ. ಇಂದು ನೀವೇ ಸ್ವತಃ ನಿಮ್ಮ ಭವಿಷ್ಯವನ್ನು ಬರೆದುಕೊಂಡಿದ್ದೀರಿ. ನಮ್ಮ ಹನುಮ ಭವಿಷ್ಯದಲ್ಲಿ ನಮ್ಮ ಕಾರ್ಯಕ್ಕೆಂದು ಲಂಕೆಗೆ ಬಂದಾಗ ನಿಮ್ಮ ಅಂತ್ಯವು ಅವರಿಂದಲೇ ಆಗಲಿದೆ. ಪ್ರಣಾಮಗಳು ಗುರುಗಳೇ.
ನಿಮ್ಮ ವಿಚಾರಗಳು ನಿಜಕ್ಕೂ ಪ್ರಶಂಸನೀಯ ಹನುಮ. ಮುಂದಿನ ಪೀಳಿಗೆಗೆ, ನಿಮ್ಮ ಸಹಪಾಠಿಗಳಿಗೆ ನೀವು ಮಾದರಿಯಾಗಬೇಕೆಂಬುದೇ ನಮ್ಮ ಬಯಕೆ. ನಿಜ ಹೇಳಬೇಕೆಂದರೆ ನಿಮ್ಮ ಗುರುಗಳಾಗಿರುವುದು ನಮ್ಮ ಸೌಭಾಗ್ಯವೇ ಸರಿ. ನಿಜ ಹೇಳ್ಬೇಕು ಅಂದ್ರೆ ಇದು ನಮ್ಮ ಸೌಭಾಗ್ಯ ಗುರುಗಳೇ. ಇಲ್ಲ ಪುತ್ರ, ಈ ಸಮಸ್ಯೆಗೆ ನಾವು ಬಹಳ ದಿನದಿಂದ ಉತ್ತರ ಹುಡುಕುತ್ತಿದ್ದೆವು. ನೀವದನ್ನು ಸರಳವಾಗಿ ಪರಿಹರಿಸಿದಿರಿ. ಹಲವು ಬಾರಿ ಶಿಕ್ಷೆ ವಿಧಿಸಿದ ನಂತರವೂ ಅಕ್ಷಯನನ್ನು ಸರಿದಾರಿಗೆ ತರಲಾಗಲಿಲ್ಲ. ಆದರೆ ನೀವು ನಿಮ್ಮದೇ ರೀತಿಯಲ್ಲಿ ಆ ಕಾರ್ಯ ಸಾಧಿಸಿದಿರಿ. ನಿಮ್ಮಂತಹ ಶಿಷ್ಯರನ್ನು ಪಡೆದ ನಾವೇ ಧನ್ಯ ಮಾರುತಿ. ನೀವಿಂದು ನಿಮ್ಮ ಸರಳತೆಯನ್ನು ಮತ್ತೊಮ್ಮೆ ಸಾಬೀತುಪಡಿಸಿದಿರಿ. ವಿಜಯೀ ಭವ. ಇದೆಲ್ಲ ನಿಮ್ಮ ಆಶೀರ್ವಾದದ ಫಲ ಗುರುದೇವ, ಮತ್ತು ಪ್ರಭುವಿನ ಕೃಪೆಯಿಂದ ಸಾಧ್ಯ ಆಯಿತು. ಪ್ರಭು 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 ರಾಜಮಾತೆ ಕೈಕಸಿ ರಾವಣನಿಗೆ ಸಹಾಯ ಮಾಡುವ ಭಾಗ್ಯ ನೀಡಿದ್ದಾರೆ. ಇದರಿಂದ ನನಗೆ 2 ಪ್ರಯೋಜನವಿದೆ. ಒಂದು, ವಾನರರ ನಾಶ. ಇನ್ನೊಂದು, ಅವರೆಲ್ಲರ ಚೈತನ್ಯ ಶಕ್ತಿಯನ್ನು ಸಮಾಹಿತ ಮಾಡಿಕೊಂಡು ಅಧಿಕ ಬಲಶಾಲಿಯಾಗುವುದು. ಈ ಯಜ್ಞವನ್ನು ಆಯೋಜಿಸಿರುವ ಕಾರಣ ಇದೇ ಅಲ್ಲವೇ ಮಾತೆ? ಪುತ್ರ ಮಾರೀಚ, ಸರಿಯಾದ ಸಮಯಕ್ಕೆ ಬಂದಿರುವೆ. ಒಮ್ಮೆ ಈ ಶಕ್ತಿ ಯಜ್ಞ ಪೂರ್ಣವಾದರೆ ನಿನ್ನ ಮಾತೆ ತಾಟಕಿ ಅಜೇಯಳಾಗುತ್ತಾಳೆ. ಇದಕ್ಕಿಂತ ಒಳ್ಳೆಯ ವಿಷಯ ಏನಿದೆ ಮಾತೆ? ಆದರೆ ಆ ಮಾಯಾವಿ ವಾನರ ಬಾಲಕನ ಬಗ್ಗೆ ನಾವು ಎಚ್ಚರದಿಂದಿರಬೇಕು. ಅವನ ಅಂತ್ಯಕ್ಕಾಗಿಯೇ ಇದೆಲ್ಲ ನಡೆದದ್ದು. ಅವನಿನ್ನೂ ಜೀವಂತವಾಗಿದ್ದಾನೆ. ನಿನಗೇಕೆ ಹಾಗನ್ನಿಸುತ್ತಿದೆ? ಅವನು ಇಷ್ಟು ಸರಳವಾಗಿ ಯಾವುದೇ ಸಂಘರ್ಷಗಳಿಲ್ಲದೆ ಅಂತ್ಯವಾಗಿದ್ದಾನೆ ಎಂದರೆ ನನ್ನಿಂದ ನಂಬಲಾಗುತ್ತಿಲ್ಲ ಮಾತೆ. ಅವನು ಸುಮೇರುವಿನಲ್ಲಿದ್ದರೆ ತನ್ನ ಪ್ರಜೆಗಳನ್ನು ರಕ್ಷಿಸಲು ಬಂದೇ ಬರುತ್ತಿದ್ದ. ರಾಕ್ಷಸ ಸೇನಾಪತಿಯಾಗಿ ನಿನ್ನ ಬಾಯಿಂದ ವಾನರನ ಪ್ರಶಂಸೆ ಮಾಡುತ್ತಿರುವುದು ಸರಿಯಲ್ಲ. ಶತ್ರುವಿನ ಶಕ್ತಿ ಏನೆಂದು ತಿಳಿದುಕೊಳ್ಳಬೇಕಾದ ಅವಶ್ಯಕತೆಯ ಬಗ್ಗೆ ನಿಮ್ಮಿಂದ ಕಲಿತಿದ್ದೇನೆ. ನಾನು ಅದನ್ನೇ ಮಾಡುತ್ತಿದ್ದೇನೆ. ನೀವು ಕಸಿದುಕೊಂಡು ಬಂದಿರುವ ಚೈತನ್ಯ ಶಕ್ತಿ ಸಾಧಾರಣ ವಾನರರದ್ದು. ಈ ಸಂಕಷ್ಟ ಬಗೆಹರಿಯುವುದು ಆ ಮಾಯಾವಿ ವಾನರನನ್ನು ಹುಡುಕಿ ನೀವು ಅಂತ್ಯ ಮಾಡಿದಾಗ. ಯಾರದು? ಅವನ ಹೆಸರೇನು? ಹನುಮಂತ. ಹನುಮಂತ, ನೀನೇ ಹೇಳಿದೆಯಲ್ಲವೇ ಅವನ ಪ್ರಜೆಗಳನ್ನು ರಕ್ಷಿಸುವ ಸಲುವಾಗಿ ಅವನು ಬರುವನೆಂದು. ಅಂದರೆ ಅವನ ಪ್ರಿಯ ಪ್ರಜೆಗಳ ಬಗ್ಗೆ ಅವನು ಚಿಂತಿಸುತ್ತಿರುತ್ತಾನೆ. ಇನ್ನು ಅವನನ್ನು ಹುಡುಕುವ ಅವಶ್ಯಕತೆ ಇಲ್ಲ. ಬೇಟೆಯೇ ನನ್ನ ಬಳಿಗೆ ಬರುತ್ತದೆ, ಅನುಮಾನವೇ ಇಲ್ಲ. ಏಕೆಂದರೆ ಅವನ ಪ್ರಿಯ ಪ್ರಜೆಗಳ ಚೈತನ್ಯ ಶಕ್ತಿಯನ್ನು ಪಡೆಯಲು ಅವನು ಬರಲೇಬೇಕಲ್ಲವೇ? ಅಂದರೆ ತನಗೆ ತಿಳಿಯದಂತೆ ಮಾರುತಿ ಮೃತ್ಯು ಕೂಪಕ್ಕೆ ಸಿಕ್ಕಿ ಹಾಕಿಕೊಳ್ಳುತ್ತಾನೆ. ಸರ್ವನಾಶಕ್ಕೆ ಮತ್ತೊಂದು ಹೆಸರೇ ಅಸುರ ಕುಲದ ರಾಕ್ಷಸಿ ತಾಟಕಿ. ಜಾಂಬವಂತ, ನೀವ್ ಎಲ್ಲಿಗೆ ಹೋಗಿದ್ರಿ? ನೀವ್ಯಾಕೆ ಇಷ್ಟೊಂದು ವಿಚಲಿತರಾಗಿದ್ದೀರಾ? ಪ್ರಭು, ಅನರ್ಥವಾಗಿದೆ ಪ್ರಭು. ಅಂದ್ರೆ ನಮ್ಮ ರಾಜ್ಯಕ್ಕೆ ಗಂಭೀರ ಸಮಸ್ಯೆಯೊಂದು ಬಂದಿದೆ. ನೀವು ಈಗಲೇ ಬರಬೇಕು ಪ್ರಭು. ಇಲ್ಲದಿದ್ದರೆ ಸುಮೇರು ವಾಸಿಗಳು ಒಬ್ಬರೂ ಉಳಿಯುವುದಿಲ್ಲ. ಅಯ್ಯೋ ಪ್ರಭು, ಸುಮೇರುಗೆ ಇದೆಂತ ಸಂಕಟ ಬಂದೊದಗಿದೆ. ಸುಮೇರುವಿನಲ್ಲಿ ಏನಾಗಿದೆ ತಾತ? ಪ್ರಭು, ದುರ್ಘಟನೆಯ ಬಗ್ಗೆ ನಮಗೆ ಮೊದಲೇ ಸೂಚನೆ ಸಿಕ್ಕಿತ್ತು. ನೀವು ಗುರುಕುಲಕ್ಕೆ ಹೋಗುತ್ತಿದ್ದಂತೆ ನಾವು ತಕ್ಷಣವೇ ಸುಮೇರುವಿಗೆ ಹೋದೆವು. ನಾವು ಅಲ್ಲಿಗೆ ಹೋಗುತ್ತಿದ್ದಂತೆ ನಮಗೆ ಕಂಡದ್ದು ಇವರ ಶರೀರದಲ್ಲಿ ಇನ್ನೂ ಪ್ರಾಣಶಕ್ತಿ ಇದೆ, ಆದರೆ ಚೈತನ್ಯ ಶಕ್ತಿ ಇಲ್ಲ. ಏನು? ಆದರೆ ಇಷ್ಟು ಮಾತ್ರ ಹೇಳಬಲ್ಲೆ, ಯಾರ ಶರೀರದಲ್ಲಿ ಚೈತನ್ಯವಿಲ್ಲವೋ
ಅವರು ಬಹಳ ಸಮಯದವರೆಗೆ ಜೀವಂತವಾಗಿರಲು ಸಾಧ್ಯವಿಲ್ಲ. ಅಂದ್ರೆ ನಮ್ಮ ಸುಮೇರುವಿಗೆ ದೊಡ್ಡ ವಿಪತ್ತು ಬಂದಿದ್ಯಾ? ಹೌದು ಪ್ರಭು. ಇದಕ್ಕೆ ಪರಿಹಾರವೇನು ಪುತ್ರ? ಆಜ್ಞೆ ನೀಡಿ ಗುರುದೇವ. ನಾವು ಈಗಿಂದೀಗ್ಲೇ ಸುಮೇರುಗೆ ಹೋಗ್ಬೇಕಾಗಿದೆ. ನಾವು ಆದಷ್ಟು ಬೇಗ ಹಿಂತಿರುಗಿ ಬರ್ತೀವಿ. ಶುಭಮಸ್ತು. ಮಾತೃಭೂಮಿಯನ್ನು ರಕ್ಷಿಸುವುದು ಎಲ್ಲರ ಆದ್ಯ ಕರ್ತವ್ಯ. ಈಗಲೇ ಹೊರಡಿ, ಸುಮೇರುವನ್ನು ರಕ್ಷಿಸಿ. ಧನ್ಯವಾದಗಳು ಗುರುದೇವ. ನಿಮ್ಮಂತಹ ಶ್ರೇಷ್ಠ ಶಿಷ್ಯನು ನಮಗೆ ಲಭಿಸಿರುವುದು ಇದೇ ಮೊದಲು. ಆದಷ್ಟು ಬೇಗ ನಿಮ್ಮ ಸಂಕಷ್ಟ ಪರಿಹಾರವಾಗಿ ಪುನಃ ಗುರುಕುಲಕ್ಕೆ ಮರಳಿ. ನಮ್ಮ ಆಶೀರ್ವಾದ ನಿಮ್ಮೊಂದಿಗಿದೆ. ಭಗವಂತನು ನಿಮಗೆ ವಿಜಯ ನೀಡಲಿ. ಜೈ ಹನುಮಂತ ಜ್ಞಾನ ಗುಣಧಾಮ, ಜೈ ಕಪೀಶನಿ ಅವಿರತ ನಾಮ. ನಾವ್ ಬಂದಿದೀವಿ ಸುರೇಲಿ ಚಿಕ್ಕಮ್ಮ. ನಾವು ಯಾರಿಗೂ ಏನೂ ಆಗೋದಕ್ ಬಿಡಲ್ಲ. ಎಲ್ಲಿವರೆಗೂ ಹನುಮಂತ ಜೀವಂತವಾಗಿರ್ತಾನೋ ಅಲ್ಲಿವರೆಗೂ ಯಾವುದೇ ದುಷ್ಟ ಆಟಗಳು ನಡೆಯೋದಕ್ ಸಾಧ್ಯನೇ ಇಲ್ಲ. ತಾತ, ಜನರನ್ನ ನಾವು ಈ ಪರಿಸ್ಥಿತಿಯಿಂದ ಪಾರ್ ಮಾಡಬೇಕಾಗಿದೆ. ಪ್ರಭು, ಮೊದಲನೆಯದಾಗಿ ನಾವು ತಿಳಿಯಬೇಕಾದದ್ದು ಇದಕ್ಕೆ ಕಾರಣವೇನೆಂದು. ಪ್ರಭು, ತಮಗೆ ತಿಳಿಯಿತೆ ಇದು ಯಾರ ಕಾರ್ಯವೆಂದು? ಹೌದು ತಾತ, ಇದು ಯಾರ ಕಾರ್ಯ ಅಂತ ಗೊತ್ತಾಯ್ತು. ಇದು ಖಂಡಿತ ಲಂಕೇಶ ರಾವಣನ ಷಡ್ಯಂತ್ರ. ವಾನರರ ಸಮೂಲವಾಗಿ ವಧೆ ಮಾಡುವುದಕ್ಕಾಗಿ ಆ ರಾವಣ ರಾಕ್ಷಸಿ ತಾಟಕಿಯನ್ನ ಕಳಿಸಿದಾನೆ. ದೇಹದಿಂದ ಚೈತನ್ಯ ಶಕ್ತಿಯನ್ನ ಕದಿಯೋ ಶಕ್ತಿ ಆ ರಾಕ್ಷಸಿ ತಾಟಕಿಗೆ ಮಾತ್ರ ಇರೋದಕ್ಕೆ ಸಾಧ್ಯ. ಮುಂದೇನು ಮಾಡುವುದು ಪ್ರಭು? ಈಗ ಆ ತಾಟಕಿಗೆ ಎದುರಾಗೋದೊಂದೇ ಉಳಿದಿರೋದು. ಅಂತಹ ಕ್ರೂರ ರಾಕ್ಷಸಿಯನ್ನು ಎದುರಿಸುವುದು ಬಹಳ ಕಷ್ಟವಾಗಬಹುದು ಪ್ರಭು. ನಾವು ನಿಮ್ಮೊಂದಿಗೆ ಬರುತ್ತೇವೆ. ಬೇಡ ಬೇಡ ತಾತ, ನಾವೊಬ್ರೇ ಅಲ್ಲಿಗೆ ಹೋಗ್ತೀವಿ. ಇಲ್ಲಿರೋ ಜನಗಳನ್ನ ನೋಡ್ಕೊಳ್ಳೋದಕ್ಕೆ ನೀವ್ ಇಲ್ಲೇ ಇರ್ಬೇಕಲ್ವಾ? ಸರಿ ಪ್ರಭು, ನಿಮ್ಮಿಚ್ಛೆಯಂತೆಯೇ ಆಗಲಿ. ಹೇ ರಾಕ್ಷಸಿ ತಾಟಕಿ, ನಾವು ಬರ್ತಾ ಇದೀವಿ. ನಿನ್ನ ಈ ದುಷ್ಟ ಕಾರ್ಯಕ್ಕೆ ತಕ್ಕ ಪಾಠ ಕಲಿಸ್ತೀವಿ.